ಫಸ್ಟ್ ಕ್ಲಾಸ್ ಸೂಪರ್. ಆವರೇಜ್ ಸರ್. ರಿಷಬ್ ಶೆಟ್ಟಿ ನಟನೆ ಅಲ್ಲ. ಸಕ್ಕದಾಗಿದೆ ಬ್ರೋ. ಪುಷ್ಪ ಅಲ್ಲ, ಎಲ್ಲದಕ್ಕೂ ಮೀರಿದೆ. 100 ನಮಸ್ಕಾರ, ನಾನು ನಿಮ್ಮ ಮದು. ಇವತ್ತು ಮೋಸ್ಟ್ ಅವೈಟೆಡ್ ಮೂವಿ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆಡಿಯನ್ಸ್ ಆಚೆ ಬರ್ತಾರೆ ಮೂವಿ ನೋಡ್ಕೊಂಡು. ಬನ್ನಿ ಕೇಳಿ ತಿಳ್ಕೊಳ್ಳೋಣ ಹೇಗಿತ್ತು ಮೂವಿ, ಎಷ್ಟು ಕೊಡ್ತಾರೆ ಔಟ್ ಆಫ್ 5 ರೇಟಿಂಗ್ಸ್ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಕ್ಲಾಸ್ ಸೂಪರ್ ಆಕ್ಟಿಂಗ್. ಹೇಗಿತ್ತು ಮೂವಿ? ತುಂಬಾ ಚೆನ್ನಾಗಿದೆ ಸರ್, ಎಕ್ಸಲೆಂಟ್. ಸರ್ ಹೇಗಿತ್ತು ಮೂವಿ? ಮೂವಿ ಸೂಪರ್ ಆಯ್ತು. ಆವರೇಜ್ ಸರ್. ಆವರೇಜ್. ಸರ್ ಹೇಗಿತ್ತು ಮೂವಿ? ಸರ್, ರಿಷಬ್ ಶೆಟ್ಟಿ ನಟನೆ ಅಲ್ಲ, ಓಕೆ. ನಟ ಭಯಂಕರ. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ರೇಟಿಂಗ್ಸ್? 500,000 ಸೂಪರ್ ಆಗೈತೆ. ಸರ್ ಹೇಗಿದೆ ಮೂವಿ? ಸಕ್ಕದಾಗಿದೆ ಬ್ರೋ. ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಆಕ್ಚುಲಿ ರಿಷಬ್ ಶೆಟ್ಟಿ ಅವ್ರದ್ದು ಆಕ್ಟಿಂಗು ಇವಾಗ Okay. ಪಾರ್ಟ್ 2 ಇನ್ನೊಂದು ಬೇರೆ ಬರ್ತಾ ಇದೆ. ಅದಕ್ಕೂ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ವಿ ನಮ್ಮ ಹುಡುಗರು. Okay. ಅದು ಹಿಂಗೆ ಫ್ಯಾನ್ಸ್ ಹೋಗಿ ಬಂದು ನಮ್ಮ ಕನ್ನಡ ಮೂವಿಗಳನ್ನ ಎತ್ತಿ ಹಿಡಿತೀವಿ. ಹೀರೋಯಿನ್ ಆಕ್ಟಿಂಗ್ ಏನು ಅನಿಸ್ತು? ಆಕ್ಚುಲಿ ಸಸ್ಪೆನ್ಸ್ ವಿಲನ್ ಅವರು. ಓಕೆ. ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿ ಅವ್ರ ಸೈಡ್ ರೋಲ್ ಅವ್ರು ಏನಿದೆ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೇಗಿತ್ತು ಮೂವಿ? ಚೆನ್ನಾಗಿದೆ. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ರೇಟಿಂಗ್ಸ್? 100 ಸರ್ ಹೇಳಿ. 9.5 ಔಟ್ ಆಫ್ 10. ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಸೂಪರ್ ಆಗಿದೆ. ಫಿಲಮ್ ತುಂಬಾ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಸೂಪರ್, Okay. 100% ಇದು ರುಕ್ಮಿಣಿ ವಸಂತ್ ಅವ್ರದ್ದು ಹೆಂಗಿದೆ acting? ಅವ್ರದ್ದು ಚೆನ್ನಾಗಿದೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ movie? ತುಂಬಾ ಚೆನ್ನಾಗಿದೆ. Okay. ಸರ್ ಹೇಳಿ ಹೇಗಿತ್ತು? ತುಂಬ ಚೆನ್ನಾಗಿದೆ ಮೂವಿ. ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ದೈವ ಇದನ್ನ ನೋಡಿ ಕಲಿಬೇಕು. Okay. ತುಂಬ ಚೆನ್ನಾಗಿದೆ. ಇಂಥದ್ದೇ ರಿಷಬ್ ಶೆಟ್ಟಿ ಅವರು ಇನ್ನೂ 100 ಫಿಲಮ್ ಮಾಡಲಿ, ಓಕೆ. ಇನ್ನೊಂದು ಬ್ಲಾಕ್ ಬಸ್ಟರ್ ಅಂತೀರಾ ಕನ್ನಡಕ್ಕೆ? ಖಂಡಿತವಾಗ್ಲು. ಪುಷ್ಪ ಅಲ್ಲ, ಎಲ್ಲದಕ್ಕೂ ಮೀರಿದೆ. ಚೆನ್ನಾಗಿತ್ತು ಬ್ರೋ. ಓಕೆ. ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಎಲ್ಲದೂ ಇಷ್ಟ ಆಯ್ತು ಬ್ರೋ. ಓಕೆ. ಕ್ಲೈಮ್ಯಾಕ್ಸ್ ಹೇಗಿತ್ತು? ಸಕ್ಕದಾಗಿತ್ತು ಬ್ರೋ. ಓಕೆ. ಇವ್ರದ್ದು ರುಕ್ಮಿಣಿ ವಸಂತ್ ಅವ್ರ ಆಕ್ಟಿಂಗ್ ಹೇಗಿತ್ತು? ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಓಕೆ. ಅವರೇ ಏನೋ ವಿಲನ್ ಅಂತ ಅಂದ್ಬಿಟ್ಟು ಅವರೇ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಔಟ್ ಆಫ್ 5 ಎಷ್ಟು ಕೊಡ್ತೀರಾ ರೇಟಿಂಗ್ಸ್? 4.5. ರಿಷಬ್ ಶೆಟ್ಟಿ ಆಕ್ಟಿಂಗ್ ಸೂಪರ್ ಬ್ರೋ. ಹೇಳಿ ಬ್ರೋ ಹೇಗಿತ್ತು ಮೂವಿ? ಚೆನ್ನಾಗಿತ್ತು ಬ್ರೋ. ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಮೂವಿಲಿ ಆಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯ್ತು ಬ್ರೋ. ಹೇಗೆ ಅನಿಸ್ತು ಮೂವಿ? ಅಲ್ಟಿಮೇಟ್ ಮೂವಿ ಸಕ್ಕದಾಗಿತ್ತು, ತುಂಬಾ ಇಷ್ಟ ಆಯ್ತು. Okay. ಇದು ಬೆಳಕಲ್ಲ ದರ್ಶನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ. ಏನು ಆಕ್ಟಿಂಗ್ ಇವಾಗ ರಿಷಬ್ ಶೆಟ್ಟಿ ಅವ್ರದ್ದು ಲಾಸ್ಟ್ ಟೈಮಲ್ಲಿ ಕ್ಲೈಮ್ಯಾಕ್ಸ್ ಸಕ್ಕದಾಗಿತ್ತು. ಇವಾಗ ಚಾಪ್ಟರ್ 1 ಪ್ರೀಕ್ವೆಲ್ ಮಾಡಿದ್ದಾರೆ ಫಸ್ಟ್ ಟೈಮ್ ಕನ್ನಡದಲ್ಲಿ. ಹೇಗೆ ಈ ಅನಿಸ್ತು? ಸರಿನೂ ಇನ್ನೂ ಚೆನ್ನಾಗಿದೆ. ಹೌದಾ? ಬಂದ್ ಮಸ್ಟ್ ವಾಚ್ ನೋಡ್ಲೇಬೇಕು. ಕನ್ನಡದಲ್ಲಿ ಫಸ್ಟ್ ಪ್ರೀಕ್ವೆಲ್ಲು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದು ಮಸ್ಟ್ ವಾಂಟೆಡ್ ಮೂವಿ ಅಂತ ಅನ್ಕೊಳ್ಳಿ. ದಯವಿಟ್ಟು ಎಲ್ಲ ಕನ್ನಡ ಚಿತ್ರರಂಗಕ್ಕೆ ಬಂದು ನೋಡಿ, ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕಷ್ಟೇ. ಓಕೆ. ಮತ್ತೆ ಇನ್ನೊಂದು ರುಕ್ಮಿಣಿ ವಸಂತ್ ಅವ್ರದ್ದು ಆಕ್ಟಿಂಗ್ ಹೇಗಿದೆ? ಅವ್ರದ್ದು ಮಸ್ತ್ ಆಕ್ಟಿಂಗ್ ಸರ್. Okay. ಏನೇ ನಾನು ಅವ್ರ ಈ ತರ ನೋಡೇ ಇರ್ಲಿಲ್ಲ. ನೆಕ್ಸ್ಟ್ ಲೆವೆಲ್ ಆಕ್ಟಿಂಗು, ಅದ್ರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಅದನ್ನ ಬಂದು ನೀವು ನೋಡ್ಲೇಬೇಕು. ಸ್ಪಾಯ್ಲರ್ ಎಲ್ಲ ಕೊಡಲ್ಲ ನಾವು. ಓಕೆ. ಇನ್ನು ಯಾರು ಈ ಮೂವಿ ನೋಡಿಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಬಂದು ಮೂವಿಲಿ ನೋಡಿ. OTT ಹಾಕ್ತಾರೆ ಅಂತ ಕಾಯಕ್ ಹೋಗ್ಬೇಡಿ. ನಮ್ಮ ಕನ್ನಡ ಚಿತ್ರರಂಗ ನಾವು ಸಪೋರ್ಟ್ ಮಾಡಬೇಕು. ಇಂಥ ಒಂದು ಮೂವಿ ಹೇಳೋದೇ ಬೇಡ, ಅವರೇ ಬಂದು ನೋಡ್ತಾರೆ. ಅದು ಆ ಥರ ಮೂವಿ ಇದೆ. ಓಕೆ ಸರ್. ಎಷ್ಟು ಕೊಡ್ತೀರಾ ಔಟ್ ಆಫ್ 5 ರೇಟಿಂಗ್ಸ್? 5 ಕೊಡ್ತೀನಿ. ಇವಾಗ ತಾನೇ ನಾನು ಕಾಂತಾರ ಮೂವಿ ನೋಡ್ಕೊಂಡ್ ಬಂದೆ. ನೆಕ್ಸ್ಟ್ ಲೆವೆಲ್ ಇದೆ ಮೂವಿ ಅಂತೂ. ನಾವೇನು ಕಾಂತಾರದಲ್ಲಿ ನೋಡಿದ್ವಿ ಕ್ಲೈಮ್ಯಾಕ್ಸ್, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ ಕಾಂತಾರ ಚಾಪ್ಟರ್ 1 ಅಲ್ಲಿ. ಇನ್ನೂ ನೀವು ಯಾರ್ಯಾರು ಮೂವಿ ನೋಡಿಲ್ಲ ಆದಷ್ಟು ಬೇಗನೆ ಬಂದು ಥಿಯೇಟರ್ಸ್ ಅಲ್ಲೇ ಮೂವಿ ನೋಡಿ. ಮಸ್ಟ್ ವಾಚ್ ಮೂವಿ ಇದು, ನೀವು ಥಿಯೇಟರ್ ನೋಡಲೇಬೇಕಾಗಿರೋದು. ಬನ್ನಿ ಬೇಗನೆ ಥಿಯೇಟರ್ಸ್ಗೆ. ಥ್ಯಾಂಕ್ ಯು.